ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಲೈಫಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಡೇ. ಸೊ ಬೆಳಿಗ್ಗೆ ಬೇಗ ಎದ್ದು ಡೇನೆಲ್ಲ ಪ್ಲಾನ್ ಮಾಡಿ ರೆಡಿ ಆಗಿ ಕ್ಯಾಬ್ನ ಬುಕ್ ಮಾಡಿದೆ. 15 ಮಿನಿಟ್ಸ್ ಆಯ್ತು ಕ್ಯಾಬ್ ಬರೋಕ್ಕೆ. ಏನು ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು. 45 ಮಿನಿಟ್ಸ್ ಒಂದೇ ಪ್ಲೇಸ್ ಸ್ಟಕ್ ಆಗಿದೆ. ಸೊ ನಾನು ಅನ್ಕೊಂಡೆ ಯಾಕೆ ಡ್ರೈವರ್ನ ಮಾತಾಡಿಸ್ಬಾರ್ದು ಅಂತ. ಆ್ಯಂಡ್ ಸ್ಟ್ರೇಂಜರ್ನ ಮಾತಾಡ್ಸೋದು ಎಷ್ಟು ಅನ್ಕಂಫರ್ಟಬಲ್ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಅವ್ರ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡ್ರು, ವಿಚ್ ವಾಸ್ ರಿಯಲಿ ಇನ್ಸ್ಪೈರಿಂಗ್ ಅಂತಾನೆ ಹೇಳ್ಬೋದು. ಕ್ಯಾನ್ ಯು ಇಮ್ಯಾಜಿನ್ 18 ಇಯರ್ಸ್ ಇಂದ ಅವ್ರು ಒಂದೇ ಪ್ಲೇಸ್ ಅಂದ್ರೆ ಬೆಂಗಳೂರಲ್ಲೇ ಕ್ಯಾಬ್ ಓಡಿಸ್ತಾರೆ ಅಂತ. ಹಾ, ಹಾ, ಹೌದು. ಐ ಫೆಲ್ಟ್ ರಿಯಲಿ ನೈಸ್. ನನ್ನ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಯ್ತು. ಇದು ಏರಿ ಸ್ಪೋರ್ಟ್ಸ್ ಅರೆನಾ ಅಂತ. ಇಲ್ಲಿ ಎಲ್ಲಾ ತರ ಸ್ಪೋರ್ಟ್ಸ್ ಇದೆ, ಲೈಕ್ ಬ್ಯಾಡ್ಮಿಂಟನ್, ಸ್ಕೇಟಿಂಗ್, ಡಾನ್ಸ್, ಜುಂಬಾ, ಜಿಮ್ ಕೂಡ ಇದೆ. ನನ್ನ ಫ್ರೆಂಡ್ ಬರೋಕ್ಕೆ ಇನ್ನೂ 1 hour ಆಗುತ್ತೆ ಅಂದ್ಲು. ಸೊ ನನ್ನ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ, ಹಂಗೆ ಸ್ವಲ್ಪ ಚಿಲ್ ಮಾಡ್ತಿದ್ದೆ. ನನ್ನ ಸ್ಟ್ರೇಂಜರ್ನ ಮೀಟ್ ಮಾಡಿದೆ. ಈ ಮಕ್ಕಳಂತೂ ನೋಡಿ ನಂಗೆ ತುಂಬಾನೇ ಖುಷಿ ಆಯಿತು. ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ, ನಂಗೆ ಹಿಂದಿ ಅರ್ಧಂಬರ್ಧ ಬರ್ತಿತ್ತು. ಬಟ್ ನಮ್ಮ ಕಾಂಬಿನೇಷನ್ ತುಂಬಾನೇ ಕ್ಯೂಟ್ ಆಗಿತ್ತು. ನನ್ನ ಫ್ರೆಂಡ್ ಬಂದು ಔಟ್ಫಿಟ್ಸ್ ಎಲ್ಲ ಚೇಂಜ್ ಮಾಡಿದ್ವಿ. ಆ್ಯಕ್ಚುಲಿ ಇವತ್ತು ಲಕ್ಕಿ ಡೇ ಅನಿಸುತ್ತೆ, ಯಾಕಂದರೆ ಯಾರೂ ಇರಲಿಲ್ಲ ಸ್ವಿಮ್ಮಿಂಗ್ ಪೂಲ್. ಒಂಥರ ಪ್ರೈವೇಟ್ ಪೂಲ್ ಥರ ಆಗ್ಬಿಟ್ಟಿತ್ತು. ಇಟ್ ವಾಸ್ ರಿಯಲಿ ನೈಸ್. ಈ ಕ್ಯಾಪ್ ಹಾಕೊಳ್ಳೋದು ಮಾತ್ರ ಲೈಕ್ ಎಕ್ಸ್ಟ್ರಾಡಿನರಿ ಸ್ಟೋರಿ. ಫೈನಲಿ ಕ್ಯಾಪ್ ಹಾಕ್ಕೊಂಡು ರೆಡಿ ಆದ್ವಿ. ಟ್ರಿಪ್ಸ್ಗೆಲ್ಲ ಹೋದಾಗ ಜಸ್ಟ್ ಪೂಲಲ್ಲಿ ಇಳಿದು ಆಟ ಆಡ್ತಿದ್ವಿ. ಬಟ್ ಪ್ರಾಪರಾಗಿ ಸ್ವಿಮ್ಮಿಂಗ್ ಮಾಡಿ 1.5 year ಆಗಿತ್ತು. ಸ್ವಿಮ್ ಮಾಡಲೇಬೇಕು ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದೆ. ನಂಗೆ ಟಚ್ಗೆ ಹೋಗ್ಬಿಟ್ಟಿತ್ತು. ಬಟ್ ಇದು ರಿಯಲಿ ನೈಸ್. 1 hour ನನಗೆ ಏನೇನು ಗೊತ್ತು ಸ್ಕಿಲ್ಸ್ ಎಲ್ಲನೂ ಪ್ರಾಕ್ಟೀಸ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಇದ್ಲು. ಸೊ ನಮ್ಮ ಕಾನ್ವರ್ಸೇಷನ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬಿಕಾಸ್ 5 years ಆದಮೇಲೆ ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದೆ. ಕಾಲೇಜಲ್ಲಿ ಇರುವಾಗ ನಮ್ಮ ಸ್ಟಡೀಸ್ ಆಗಲಿ, ನಾವಿಬ್ಬರು ಕೂಡ ಡ್ಯಾನ್ಸಸ್. ಸೊ ಡ್ಯಾನ್ಸ್ ಬಗ್ಗೆ ಮಾತಾಡ್ತಿದ್ವಿ ಜಾಸ್ತಿ. ಬಟ್ ಇವಾಗ ಲೈಫಲ್ಲಿ ಎಷ್ಟು ಸೀರಿಯಸ್ ಆಗಿಬಿಟ್ಟಿದ್ದೀವಿ ಅಂತ ರಿಯಲೈಸ್ ಆಯಿತು. ಆ್ಯಂಡ್ ದೆನ್ ವಿ ಸ್ಪೋಕ್ ಫಾರ್ ಆಲ್ಮೋಸ್ಟ್ ½ hour. ಎಷ್ಟು ಮಾತಾಡೋದಿತ್ತು, ಮಾತಾಡ್ತಾನೆ ಇದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬಟ್ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಎಷ್ಟೊಂದು ಹೊಸ ವಿಷಯನ ತಿಳ್ಕೊಂಡೆ ಅವಳಿಂದ. ಆ್ಯಂಡ್ ಲೈಫಲ್ಲಿ ತುಂಬ ಪ್ಯಾಷನ್ಸ್ ಇದೆ, ಬಟ್ ರೆಸ್ಪಾನ್ಸಿಬಿಲಿಟಿ ಅದು ಇದು ಅಂದ್ಕೊಂಡು ಲೈಫಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ವಿ ಇಬ್ರಿಗೂ. ದಿಸ್ ವಾಸ್ ಮಚ್ ನೀಡೆಡ್ ಬ್ರೇಕ್ ಅಂತ ಅನಿಸ್ತು. ಹಾಗೆ ಸ್ವಲ್ಪ ಮಾತಾಡಿಕೊಂಡು ನನ್ನ ಸ್ವಲ್ಪ ಸ್ವಿಮ್ ಮಾಡಿದ್ವಿ. ಇದು ನನ್ನ ಫೇವ್ರೆಟ್ ಬ್ಯಾಕ್ವರ್ಡ್ ಫ್ಲೋಟಿಂಗ್ ಅಂತ. ರೆಡಿಯಾಗಿ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. We decided this place. ಯಾವುದು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಅಷ್ಟೇ. ಓಕೆ, ಬಾಯ್.